ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ನಿಲ್ಲು, ಮುಂದೆ ಬರಬೇಡ. ಯಾರು ನೀನು? ಇಲ್ಲಿಗೆ ಏಕೆ ಬಂದಿರುವೆ? ನಾಗೇಶ, ನಾನು ಶಿವನ ಮಗ ಸಿದ್ಧ, ಅಮೋಘ ಸಿದ್ಧನಿದ್ದೇನೆ. ನಾಗೇಶ, ನನ್ನ ತಂದೆ ತಾಯಿ ಸೇವೆ ಸಲುವಾಗಿ ಸೀತಾಳ ಬೇಕಾಗಿದ್ದು, ಅದರ ಸಲುವಾಗಿ ನಾನು ಇಲ್ಲಿವರೆಗೆ ಬಂದಿದ್ದೇನೆ. ನಾಗೇಶ, ನೀನು ಶಿವನ ಮಗ ಸಿದ್ಧನಿದ್ದರೆ ನನಗೇನು ಬಂತು? ನನಗೆ ಕಣ್ಣು ಹೋಗಿವೆ. ನೀನು ಯಾರೆಂಬುದನ್ನು ಕಣ್ಣಾರೆ ನೋಡಿಲ್ಲ, ಕಿವಿಯಾರೆ ಕೇಳಿಲ್ಲ. ಇಲ್ಲಿಗೆ ಬರಲು ಕಾರಣವಿಲ್ಲದೆ ಇಲ್ಲಿಗೆ ಬಂದವರು ನನ್ನಿಂದ ಉಳಿದಿಲ್ಲ. ವ್ಯರ್ಥ ನಿನ್ನ ಪ್ರಾಣ ಕಳೆದುಕೊಳ್ಳಬೇಡ, ಹೊರಟು ಹೋಗು. ಗುರು ಸೇವೆ ಮಾಡಲು ನಾನು ಹೋಗಬೇಕು ಅವಸರ. ದಾರಿ ಬಿಡುವ ಅಯ್ಯೋ ಶಿವ ಶಿವ, ಹಾಗೆ ಅನ್ನಬೇಡ ನಾಗೇಂದ್ರ. ನನ್ನ ತಂದೆ ತಾಯಿ ಸೇವೆ ಸಲುವಾಗಿ ಸೀತಾಳ ಬೇಕಾಗಿದ್ದು ನಾಗೇಂದ್ರ, ಅದರ ಸಲುವಾಗಿ ನಾನು ಇಲ್ಲಿವರೆಗೆ ಬಂದಿದ್ದೇನೆ ನಾಗೇಂದ್ರ. ನನಗೆ ಕಣ್ಣು ಕೊಟ್ಟರೆ ನಿನಗೆ ಸೀತಾಳಕ್ಕೆ ದಾರಿ ಬಿಡುವೆನು, ತಿಳಿಯಿತೇ ಸಿದ್ದೇಶ? ಆಗಲಿ ನಾಗೇಂದ್ರ. ಓಂ ನಮಃ ಶಿವಾಯ. ಓಹೋ ಸಿದ್ದೇಶ, ನಿನಗೆ ನಾನು ಶರಣಾಗತನಾಗುವೆನು. ಈಗ ನನ್ನ ಕಣ್ಣುಗಳು ನಿನ್ನನ್ನೇ ಕಾಣುತ್ತವೆ. ಆದರೆ ನನಗೊಂದು ಚಾಜ ಕೊಡು ಸಿದ್ದೇಶ, ಚಾಜ ಕೊಡು. ನಾಗೇಂದ್ರ, ಈಗಲ್ಲಾದರೂ ಒಂದು ವರವನ್ನು ಕೊಟ್ಟಿದ್ದೇನೆ, ಮತ್ತೊಂದು ವರವನ್ನು ಕೇಳುತ್ತೀಯಲ್ಲ. ನಿನ್ನ ನಾಲಿಗೆ ಒಂದು ಅಥವಾ ಎರಡು ನಾಗೇಂದ್ರ. ಹಾಗೆನ್ನ ಬೇಡ ಸಿದ್ದೇಶ, ಹಾಗೆನ್ನ ಬೇಡ. ಆಗಲಿ ನಾಗೇಂದ್ರ, ಮತ್ತೊಂದು ವರವನ್ನು ಕೊಡುತ್ತೇನೆ. ನಾನು ಮರ್ತ್ಯ ಲೋಕಕ್ಕೆ ಹೋದಾಗಿನಿಂದ, ಜಿನಗಾಣಿ ಸಂಸಾರ ಮಾಡಿದಾಗಿನಿಂದ, ತವರಿಗೆ ಬಂದ ಹೆಣ್ಣು ಮಕ್ಕಳಿಂದ ನಾಗರ ಪಂಚಮಿ ಎಂಬ ಹಬ್ಬ ಮಾಡಿಸುತ್ತೇನೆ ನಾಗೇಂದ್ರ. ಆ ದಿವಸ 5 ಎಲೆ ಹಂಗನೂಲವನ್ನು ಸುತ್ತಿಸಿ ಬೆಳ್ಳಿಯ ಬಟ್ಟಲದಲ್ಲಿ ಸಕ್ಕರೆ ಹಾಲು ಕುಡಿಸುತ್ತೇನೆ ನಾಗೇಂದ್ರ.
ಆದರಾಗಲಿ ಅಮ್ಮ ಸಿದ್ಧ. ಮರ್ತ್ಯ ಲೋಕದಲ್ಲಿ ನನಗೆ ಹಾಲೆರಸುವೆನೆಂದರೆ ಆನಂದವಾಯಿತು. ನಿನಗೆ ಎದುರಿನ ದಾರಿಯನ್ನು ಬಿಟ್ಟಿದ್ದೇನೆ. ಸೀತಾಳ ತುಂಬಿಕೋ ಸಿದ್ದೇಶ, ತುಂಬಿಕೋ. ಆಗಲಿ ನಾಗೇಂದ್ರ. ಕಪಿರಾಜ, ನಾನು ಪಾರ್ವತಿ ಇದ್ದೇನೆ. ಅಲ್ಲಿ ಅಮಾವಾಸ್ಯದನ್ನು ನಾಗರ ಬಾವಿಯಲ್ಲಿ ಸೀತಾಳ ತುಂಬುತ್ತಿರುವನು. ನೀನು ಹೋಗಿ 3 ಶಬ್ದ ಕೂಗಿ ಸೀತಾಳವನ್ನು ಮುಟ್ಟು ಮಾಡು ಕಪಿರಾಜ, ಮುಟ್ಟು ಮಾಡು. ಅಯ್ಯೋ ಶಿವ ಶಿವ, ನಾಗರ ಬಾವಿಯಲ್ಲಿ ಕಪ್ಪೆಯ ಕೂಗು. ಇಂಥ ಸೀತಾಳವು ನನ್ನ ತಂದೆ ಪರಮೇಶ್ವರ, ನನ್ನ ತಾಯಿ ಪಾರ್ವತಿ ದೇವಿಗೆ ಯೋಗ್ಯವಾಗುವುದಿಲ್ಲ. ಇದನ್ನು ನಾನು ಇಲ್ಲೇ ಮಳ್ಳಿಕಾಲೆ ಮಾಡಲೇ ಹೋಗಲೇಬೇಕು. ಧನ್ಯ ಮಹಾಕಾಳಿ ತಾಯಿ, ನೀನಾದರೂ ಸೀತಾಳ ಕೊಡಮ್ಮ ತಾಯಿ. ತಡೆ ಮಗು ಸಿದ್ದೇಶ, ಈಗ ನಸುಕಿನ ಸಮಯ. ಮಳೆರಾಯನಿಗೆ ಮಂಜು ಬೀಳಲು ಹೇಳುತ್ತೇನೆ. ನಿನ್ನ ಹೆಗಲ ಮೇಲಿನ ಮುತ್ತಿನ ಚೆಲ್ಲೆಯನ್ನು ನನ್ನ ಎದೆಯ ಮೇಲೆ ಹಾಕು. ಹಾಕಿ ಅದು ಒದ್ದೆಯಾದ ನಂತರ ಹಿಂಡಿಕೊಂಡು ನೀನು ಸೀತಾಳ ತುಂಬಿಕೋ ಸಿದ್ದೇಶ, ತುಂಬಿಕೋ. ಆಗಲಿ ತಾಯಿ. ಓಂ ನಮಃ ಶಿವಾಯ. ತಾಯಿ, ನಿನಗೆ ಚಾಜ ಕೊಡುತ್ತೇನೆ ತಾಯಿ. ನಾನು ಮರ್ತ್ಯ ಮಂಡಲಕ್ಕೆ ಹೋದಾಗಿನಿಂದ, ಜನಗಾಣಿ ಸಂಸಾರ ಮಾಡಿದಾಗಿನಿಂದ ಧನ್ಯ ಬಂಗಾರ ಎಂಬ ದಸರಾ ಹಬ್ಬ ತಯಾರು ಮಾಡಿಸುತ್ತೇನೆ ತಾಯಿ. ನಾನೆಲ್ಲ ಹೋಗಿ ಬರ್ತೇನೆ ತಾಯಿ. ಓಂ ನಮಃ ಶಿವಾಯ. ಕಣ್ಣು ಮುಚ್ಚಿ ಕಣ್ಣು ತೆರವಷ್ಟರಲ್ಲಿ 1001 ಸುತ್ತು ಸುದರ್ಶನ ಚಕ್ರ ತಿರುಗುತ್ತದೆ. ಈ ಪುಷ್ಪದಲ್ಲಿ ನನ್ನ ಗುರುವಿನ ನಾಮಸ್ಮರಣೆ ಮಾಡಿ ಈ ಚಕ್ರವನ್ನು ಬದಿಗಿರಿಸಲೇಬೇಕು. ಇಂಥ ಪುಷ್ಪವು ನನ್ನ ತಂದೆ ತಾಯಿ ಸೇವೆಗೆ ಯೋಗ್ಯವಾಗುತ್ತದೆ. ಓಂ ನಮಃ ಶಿವಾಯ.
ನಾನು ಮರ್ತ ಮಂಡಲಕ್ಕೆ ಹೋದಾಗಿನಿಂದ ಜುನಗಾಣಿ ಸಂಸಾರ ಮಾಡಿದಾಗಿನಿಂದ ನನ್ನ ಹೊಟ್ಟಿನ ಹುಟ್ಟಿದ ಒಂದನೇ ಮಗನ ಹೆಸರು ಅವತಾರವನ್ನು ಶುದ್ಧನೆಂದು ನಾಮಕರಣ ಇಡುತ್ತೇನೆ. ನಿನಗೇಕೆ ಬೇಕು ಭೂತ ಈ ಮರ್ತ ಲೋಕದ ವಿಚಾರ? ಸರಿ ದಾರಿಗಳು. ಶಿವ ಶಿವ, ತಪ್ಪಾಯ್ತು ಸದಾ ಮುಗಿಸಿದೇಶ, ನನ್ನನ್ನು ಕ್ಷಮಿಸಿದೇವ. ತಥಾಸ್ತು, ನಿನಗೆ ಕಲ್ಯಾಣವಾಗಲಿ. ಹೋಗುವಂತ ನಾವು ತಿಳಿಯಾನೆ. ನಾನು ಶಿವನ ಮಗ ಸಿದ್ಧ, ಅಮೋಘ ಸಿದ್ಧನಿದ್ದೆ. ನನ್ನ ತಂದೆ ತಾಯಿ ಸೇವೆ ಸಲುವಾಗಿ ಹೊರಟಿದ್ದೇನೆ. ನಿನ್ನ ಭಕ್ತಿಯನ್ನು ಹಾಳು ಮಾಡಲು ನನ್ನನ್ನು ಪಾರ್ವತಿ ದೇವಿ ಕಳಿಸಿರುವಳು. ನಿನ್ನನ್ನು ಬಿಡುವುದಿಲ್ಲ, ಬಿಡುವುದಿಲ್ಲ. ಬೇಡ ಬಿಳಿಯಾಣಿ, ನಿನಗೆ ಚಾದ ಕೊಡುತ್ತೇನೆ. ನಾನು ಮರ್ತ ಮಂಡಲಕ್ಕೆ ಹೋದಾಗಿನಿಂದ ಜನಗಾಣಿ ಸಂಸಾರ ಮಾಡಿದಾಗಿನಿಂದ ನನ್ನ ಹೊಟ್ಟಿಲೆ ಹುಟ್ಟಿದ ಎರಡನೇ ಮಗನ ಹೆಸರು ಮಧ್ಯಾಹ್ನ ಬಿಳಿಯಾಣಿ ಸಿದ್ಧನೆಂದು ನಾಮಕರಣ ಇಡುತ್ತೇನೆ. ಸರಿ ಬಿಳಿಯಾಣಿ, ದಾರಿ ಬಿಡು. ನಿನಗೇಕೆ ಬೇಕು ಮರ್ತ ಲೋಕದ ವಿಚಾರ? ಹೋಗು ಹೋಗು ಅಂಶಿದ್ದ, ಹೋಗು. ಮರ್ತೆ ಮಂಡಲದಲ್ಲಿ ನನ್ನ ಕೀರ್ತಿ ಬೆಳೆಯಲಿ. ನಿನಗೆ ಎದುರಿನ ದಾರಿಯನ್ನು ಬಿಟ್ಟಿದ್ದೇನೆ. ಹೋಗು ಸಿದ್ದೇಶ. ಓಂ ನಮಃ ಪುಷ್ಪ ಸೀತಾ ತರು ಹೋಗುವ ಮುನ್ನ 7 ಬಾಗಿಲುಗಳು ಖುಲ್ಲಾಗಿತ್ತು. ಬರುವಷ್ಟರಲ್ಲಿ ತುಂಬಿ ಇರುತ್ತಾ ಇದ್ದವಲ್ಲ, ಬಾಗಿಲು ಬಂದಾಗಿದ್ದವಲ್ಲ. ತಂದೆ, ಬಾಗಿಲವನ್ನು ತೆರೆಯಲಿ. ನಾನು ಮರ್ತ ಮಂಡಲಕ್ಕೆ ಹೋದಾಗಿನಿಂದ ಜನಗಾಣಿ ಸಂಸಾರ ಮಾಡಿದಾಗಿನಿಂದ ನನ್ನ ಹೊಟ್ಟಿಗೆ ಹುಟ್ಟಿದ 3ನೇ ಮಗನ ಹೆಸರು ಸೋಮನಾಥನೆಂದು ನಾಮಕರಣ ಇಡುತ್ತೇನೆ. ಬಾಗಿಲವನ್ನು ತೆರೆಯಲಿ. ಶಿವ ಶಿವ, ಹಗಲು 12 ವರ್ಷ, ಇರುಳು 12 ವರ್ಷ, 24 ವರ್ಷಕ್ಕೊಮ್ಮೆ ಕಣ್ಣು ತೆರೆದು ನೋಡಿ ಇದೇ ತರವಾಗಿ 7 ಯುಗಗಳ ಕಾಲ ನನ್ನ ತಂದೆ ಪರಮೇಶ್ವರ, ನನ್ನ ತಾಯಿ ಪಾರ್ವತಿ ದೇವಿ ಸೇವೆಯನ್ನು ಮಾಡಿ ನನಗೆ ದನು ಬಹಳ ಆಗಿತ್ತು. ನನ್ನ ದನವನ್ನೆಲ್ಲ ಹಗರ ಮಾಡಿದನಲ್ಲಪ್ಪ, ಬೋತಾಳಿಸಿದ್ದ. ಇನ್ನಾದ್ರೂ ನನಗೆ ದಾರಿ ಬಿಡಪ್ಪ, ಬೋತಾಳಿಸಿದ್ದ. ಆಹಾ, ಯಾರು ನನ್ನ ಒಂದನೇ ಪಟ್ಟಿಗೆ ಇಡೀ ಪ್ರಮಾಣವೇ ಸೇರಬೇಕಾಗಿತ್ತು. ಆದರೆ ಪೆಟ್ಟಿನ ಮೇಲೆ ಕಟ್ಟ 3 ಹೇಟು ಕಟ್ಟರು. ಮನಸಾರೆ ಧನ್ಯವಾದನ ಕೇಳ್ತದೆ ಅಲ್ಲ. ಆಹಾ, ಅಮೋಘತೆ. ಅಯ್ಯೋ ಶಿವ ಶಿವ, ಶಿವನ ಸೇವೆಗೆ ತಿಳಿದ ಮಹಾತ್ಮರ ಹೊಳೆನೆ. ಶಿವ ಶಿವ, ತಪ್ಪಾಯ್ತು. ತಥಾಸ್ತು, ಕಲ್ಯಾಣವಾಗಲಿ. ಬೋತಾಳಿಸಿದ. ಗುರುವೇ, ನಿಮ್ಮನ್ನು ಬಿಟ್ಟು ಇರಲಾರೆ ದೇವ. ನನ್ನನ್ನು ಕರೆದುಕೊಂಡಿರುವೆ, ನಾನು ಬರುತ್ತೇನೆ. ಈಗ ಬೇಡ ಬೋತಾಳಿಸಿದ್ದ. ನಾನು ಮರ್ತ ಲೋಕಕ್ಕೆ ಹೋದ ಕ್ಷಣ ಬರುವಂತ ನಾವು ಬೋತಾಳಿಸಿದ್ದ. ನಾನು ಬರುತ್ತೇನೆ ಗುರುವೇ, ನಾನು ಬರುತ್ತೇನೆ.